ಹರಿಹರ ಪಂಚಮಸಾಲಿ ಪೀಠದ ವಿವಾದ ದಿನಕ್ಕೊಂದು ಮಗ್ಗಲು ಬದಲಿಸ್ತಾ ಇದೆ. ಸೊ ಅದೇ ಥರ ಇವತ್ತು ಲೆಕ್ಕ ಕೊಡಿ ಅನ್ನುವಂಥ ಅಭಿಯಾನವನ್ನು ಭಕ್ತರೇನು ಮಾಡ್ತಾ ಇದ್ರು, ಅದಕ್ಕೆ ಸಂಬಂಧಪಟ್ಟಂತೆ ಟ್ರಸ್ಟಿಗಳು ಲೆಕ್ಕ ಕೊಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಲೆಕ್ಕ ಕೊಡೋ ವೇಳೆಯೇ ವಚನಾನಂದ ಶ್ರೀ ಉಚ್ಚಾಟಿತ ಪೀಠಾಧ್ಯಕ್ಷ ಟ್ರಸ್ಟಿಗಳ ವಿಷಯದಲ್ಲಿ ನೋಡೋ ಹಾಗಿದ್ರೆ ಇವರು ಸಿಹಿಯನ್ನ ಹಂಚಿದ್ದಾರೆ. ಸಿಹಿ ಸುದ್ದಿಗೆ ಸಿಹಿ ಹಂಚ್ತಾ ಇದ್ದೇನೆ ಅಂತ ಸ್ವಾಮೀಜಿ ಹೇಳಿದ್ದಾರೆ. ಪೊಲೀಸರಿಗೆ ಭಕ್ತರಿಗೆ ಕಲ್ಲು ಸಕ್ಕರೆಯನ್ನ ವಿತರಣೆ ಮಾಡಿದ್ದಾರೆ. ಆದರೆ ಯಾವ ಸುದ್ದಿ ಅನ್ನುವಂಥ ಸಸ್ಪೆನ್ಸ್ ಮಾತ್ರ ಸ್ವಾಮೀಜಿ ಇನ್ನೂ ಆ ಗುಟ್ಟನ್ನ ಬಿಟ್ಕೊಟ್ಟಿಲ್ಲ. ಒಂದು ರೀತಿ ಕುತೂಹಲ ಕೆರಳಿಸಿದೆ ಶ್ರೀಗಳ ನಡೆ. ಹಲೋ ಹೇಳಿ. ಮಠದ ಭಕ್ತರು ಲೆಕ್ಕ ಕೊಡಿ ಎನ್ನುವಂಥ ಅಭಿಯಾನವನ್ನ ಟ್ರಸ್ಟಿಗಳ ವಿರುದ್ಧ ಶುರು ಮಾಡಿದ್ರು. ಆಗಿಂದ ಶುರುವಾದಂಥ ಡೆವಲಪ್ಮೆಂಟ್ ಇದು ಇವತ್ತಿಗೂ ಕೂಡ ನಿಂತಿಲ್ಲ. ಅಂಡ್ ಇವತ್ತು ಟ್ರಸ್ಟಿಗಳು ಲೆಕ್ಕ ಕೊಡುವಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಲೆಕ್ಕ ಕೊಡ್ತಿರುವಂತಹ ಸಂದರ್ಭದಲ್ಲೇ ವಚನಾನಂದ ಶ್ರೀ ಟ್ರಸ್ಟಿಗಳ ದೃಷ್ಟಿಯಲ್ಲಿ ನೋಡುವ ಹಾಗಿದ್ರೆ ಉಚ್ಚಾಟಿತ ಪೀಠಾಧ್ಯಕ್ಷ. ಸೊ ಇವರು ಹೊರಗಡೆ ಭಕ್ತರಿಗೆ ಕಲ್ಲು ಸಕ್ಕರೆಯನ್ನ ವಿತರಣೆ ಮಾಡಿದ್ದಾರೆ. ಸೊ ಇವರು ಈ ರೀತಿಯಾಗಿ ಸಿಹಿ ಹಂಚಿದ್ ಯಾಕೆ, ಈ ಒಂದು ಕುತೂಹಲ ಮೂಡ್ತಾ ಇದೆ. ಅದರ ಜೊತೆಗೆ ಅವ್ರು ಹೇಳೋ ಪ್ರಕಾರ ಸಿಹಿ ಸುದ್ದಿಗೆ ಸಿಹಿ ಹಂಚ್ತಾ ಇದ್ದೇನೆ ಅಂತ. ಆದರೆ ಆ ಸಿಹಿ ಸುದ್ದಿ ಯಾವುದು ಇನ್ನೂ ಕೂಡ ಆ ಗುಟ್ಟನ್ನು ವಚನಾನಂದ ಶ್ರೀ ಬಿಟ್ಕೊಟ್ಟಿಲ್ಲ. ಬಹುಶಃ ಅದನ್ನು ತಿಳಿಸ್ತಾರೆ. ಬಟ್ ಈಗ 2008ರಿಂದ ಇಲ್ಲಿಯ ತನಕ ಮಠದ ಲೆಕ್ಕಗಳೇನಿದ್ದಾವೆ ಆ ಲೆಕ್ಕವನ್ನು ಕೊಡುವಂಥ ಕೆಲಸಕ್ಕೆ ಟ್ರಸ್ಟಿಗಳು ಈಗ ಮುಂದಾಗಿರುವಂಥದ್ದು. ಅದು ಒಳಗಡೆ ನಡೀತಾ ಇದೆ. ಹೊರಗಡೆ ಪೊಲೀಸರಿಗೆ ಹಾಗೂ ಭಕ್ತರಿಗೆ ವಚನಾನಂದ ಶ್ರೀ ಕಲ್ಲು ಸಕ್ಕರೆ ವಿತರಣೆ ಮಾಡಿದ್ದಾರೆ. ಸಿಹಿ ಸುದ್ದಿಗೆ ಸಿಹಿ ಹಂಚ್ತಾ ಇದ್ದೇನೆ ಅಂತ ಹೇಳಿದ್ದಾರೆ. ಬಟ್ ಅವರ ಪ್ರಕಾರ ಸಿಹಿ ಸುದ್ದಿ ಅಂದರೆ ಯಾವುದು? ಸೊ ಒಂದು ರೀತಿ ದೊಡ್ಡ ಕುತೂಹಲ ಇದೆ ಅವರ ಈ ಹೇಳಿಕೆಯಲ್ಲಿ. ಬಟ್ ಮತ್ತೊಂದು ಕಡೆ ಮಠದ ವಿವಾದ ಕ್ಷಣಕ್ಕೊಂದು ತಿರುವನ್ನ ಪಡ್ಕೊಳ್ತಾ ಇದೆ, ದಿನಕ್ಕೊಂದು ಮಗ್ಗಲನ್ನ ಬದಲಿಸ್ತಾ ಇದೆ. ಟ್ರಸ್ಟಿಗಳನ್ನೇ ನಿನ್ನೆ ಉಚ್ಚಾಟನೆ ಮಾಡಲಾಯಿತು. ಪಂಚಮಸಾಲಿ ಸಂಘದ ವತಿಯಿಂದ 3 ಜನ ಟ್ರಸ್ಟಿಗಳನ್ನ ಆ ಒಂದು ಮಠದಿಂದ ವಜಾಗೊಳಿಸಲಾಗಿತ್ತು. ಸೊ ಆ ಒಂದು ನಡೆಯ ಬೆನ್ನಲ್ಲೇ, ಆ ಒಂದು ಡೆವಲಪ್ಮೆಂಟ್ನ ಬೆನ್ನಲ್ಲೇ ಈಗ ಸ್ವಾಮೀಜಿ ಈ ರೀತಿಯಾದಂಥ ಸಿಹಿ ಹಂಚಿಕೆ ಮಾಡ್ತಿದ್ದಾರೆ. ಸೊ ಈ ಒಂದು ವಿವಾದ, ಈ ಒಂದು ತಿಕ್ಕಾಟ ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ ಕಾದು ನೋಡಬೇಕು. ನಮ್ಮನ್ನ ಸಂಪರ್ಕ ಮಾಡದೆ, ನಮ್ಮನ್ನ ಯಾವುದೇ ಥರದ ವಿಷಯವನ್ನ ಕೇಳದೆ ನಮಗೆ ಏಕಾಏಕಿ ಟ್ರಸ್ಟಿಗಳು
ಈ ರೀತಿಯಾಗಿ ತೀರ್ಮಾನವನ್ನು ಏನು ಕೈಗೊಂಡಿದ್ರು, ಪೀಠಾಧ್ಯಕ್ಷರನ್ನೇ ಪದಚ್ಯುತಿಗೊಳಿಸುವಂಥ ಒಂದು ತೀರ್ಮಾನ. ಇದಕ್ಕೆ ನಿನ್ನೆ ಪಂಚಮಸಾಲಿ ಸಂಘ ಸಿಡಿದೆದ್ದಿತ್ತು. ನಮ್ಮನ್ನ ಕೇಳಿದ್ರೆ ನೀವು ಹೆಂಗೆ ಮಾಡೋಕ್ಕೆ ಸಾಧ್ಯ ಅಂತ ಹೇಳಿ ಸಂಘದವರೇ ಟ್ರಸ್ಟಿಗಳನ್ನು, 3 ಟ್ರಸ್ಟಿಗಳನ್ನು ವಜಾಗೊಳಿಸಿತ್ತು. ಆ್ಯಂಡ್ ಈಗ ಇವತ್ತು ಮತ್ತೊಮ್ಮೆ ಹೈ ಡ್ರಾಮಾ ಹರಿಹರ ಪಂಚಮಸಾಲಿ ಪೀಠದ ಮುಂಭಾಗದಲ್ಲಿ. ಒಂದು ಕಡೆ ಲೆಕ್ಕ ಕೊಡಿ ಅಂತ ಭಕ್ತರು ಏನು ಅಭಿಯಾನ ಶುರು ಮಾಡಿದ್ರು, ಅದಕ್ಕೆ ಸಂಬಂಧಪಟ್ಟಂತೆ ಟ್ರಸ್ಟಿಗಳು ಲೆಕ್ಕ ಕೊಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. 2008ರಿಂದ ಇಲ್ಲಿಯವರೆಗೂ ಕೂಡ ಏನೆಲ್ಲ ಖರ್ಚು ವೆಚ್ಚಗಳಾಗಿದ್ದಾವೆ, ಎಷ್ಟೆಲ್ಲ ಅನುದಾನ ಬಂದಿದೆ, ಎಷ್ಟು ದೇಣಿಗೆ ಬಂದಿದೆ, ಇದೆಲ್ಲದರ ಕುರಿತಾಗಿ ಅವರು ಲೆಕ್ಕ ಕೊಡ್ತಿದ್ದಾರೆ. ಮಗದೊಂದು ಕಡೆಯಲ್ಲಿ ಈ ಲೆಕ್ಕ ಕೊಡುವಂತಹ ಸಂದರ್ಭದಲ್ಲೇ ವಚನಾನಂದ ಶ್ರೀ ಭಕ್ತರಿಗೆ ಹಾಗೂ ಪೊಲೀಸರಿಗೆ ಕಲ್ಲು ಸಕ್ಕರೆ ವಿತರಣೆ ಮಾಡಿದ್ದಾರೆ. ಸಿಹಿ ಸುದ್ದಿ ಇದೆ, ಅದಕ್ಕೋಸ್ಕರ ಸಿಹಿ ಹಂಚ್ತಾ ಇದ್ದೇನೆ ಅನ್ನುವಂಥದ್ದು ಅವರ ಮಾತು. ಬಟ್ ಸಿಹಿ ಸುದ್ದಿ ಏನು ಇನ್ನೂ ಕೂಡ ಗೊತ್ತಿಲ್ಲ. ಮಗದೊಂದು ಕಡೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಈ ಒಂದು ಲೆಕ್ಕ ಕೊಡಿ ಅಭಿಯಾನ ಭಕ್ತರು ಏನು ಮಾಡಿದ್ರು, ಅಂದರೆ ಶುರು ಮಾಡಿದ್ರು, ಅದಕ್ಕೆ ಸಂಬಂಧಪಟ್ಟಂತೆ ಈ ಮಠದ ಪ್ರಧಾನ ಕಾರ್ಯದರ್ಶಿ, ಪ್ರಧಾನ ಧರ್ಮದರ್ಶಿ ವಿ ಸಿ ಉಮಾಪತಿ ಅವರು ಮಾತನಾಡಿದ್ದಾರೆ. ಹಾಗಿದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಏನು ಹೇಳಿದ್ದಾರೆ ಅವರು ನೋಡೋಣ ಬನ್ನಿ. ಈ 2008ರಿಂದ 2026ರವರೆಗೂ ಪ್ರತಿಯೊಂದು ಲೆಕ್ಕದ ವಿವರವನ್ನು ಕೊಡ್ಲಿಕ್ಕೆ ಸಿದ್ಧನಾಗಿದ್ದೇನೆ, ದಯವಿಟ್ಟು ಕೇಳಿ ಅಂತ ಹೇಳ್ತಾ ಇದ್ವಿ. ಪ್ರಪ್ರಥಮವಾಗಿ ನಮ್ಮ ಒಂದು ಏನು ಸಮಾಜಕ್ಕೆ ಸರ್ಕಾರದಿಂದ ಮತ್ತು ಸಮಾಜ ಬಾಂಧವರಿಂದ ಒಟ್ಟು 27,61,57,718 ರೂಪಾಯಿ ಜಮಾ ಆಗಿದೆ. ಸರ್ಕಾರದಿಂದ ಮತ್ತು ಭಕ್ತರಿಂದ, ಸಮಾಜ ಬಾಂಧವರಿಂದ ಮತ್ತು ದಾಸೋಹ ನಿಧಿ ಇಡ್ಲಿಕ್ಕೋಸ್ಕರ ಮಾಡಿದ ಒಟ್ಟು ಅಮೌಂಟು ನಮ್ಮಲ್ಲಿ ಸಂದಾಯವಾಗಿರೋದು 27,61,57,518 ರೂಪಾಯಿ ಜಮಾ ಆಗಿದೆ. ಇದು ಯಾರ್ಯಾರು ಕೊಟ್ಟಿದ್ದಾರೆ, ಯಾವ್ಯಾವ ಕೊಟ್ಟಿದ್ದಾರೆ, ಪ್ರತಿಯೊಂದು ಲೆಕ್ಕವನ್ನು ತಮ್ಮ ಮುಂದಿಡಲು ಸಂತೋಷದಿಂದ ವ್ಯಕ್ತಪಡಿಸ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆ ಕೆಲವು ವಿಚಾರಗಳನ್ನ ತಮ್ಮ ಮುಂದೆ ಹೇಳಬೇಕಾಗತ್ತೆ. ಯಾಕಪ್ಪ ಅಂತಂದ್ರೆ ಇಲ್ಲಿ ನಮ್ಮ ಸಮಾಜ ಬಾಂಧವರಿಗೆ ಎಲ್ಲಾ ವಿಚಾರಗಳು ಗೊತ್ತಾಗೋದಲ್ಲ. ನಮ್ಮ ಸಮಾಜ ಬಾಂಧವ್ರು ಏನಪ್ಪಾ ಅಂತಂದ್ರೆ, ನಾವುಗಳು ನಮ್ದು ತಪ್ಪಿದೆ ಇದರಲ್ಲಿ. ನಾವ್ ಏನ್ ಕೆಲಸ ಮಾಡಕ್ಕೆ ಪುರುಸತ್ತಿರೋದಲ್ಲ, ಏನ್ ಸುಮ್ಮನೆ ಕೆಲಸ ಮಾಡ್ಕೊಂತ ಹೋಗ್ತಾ ಇರ್ತೇವೆ ಹೊರತು ಮಾಡಿದ್ದು ಹೇಳೋದಿಲ್ಲ. ಆದ್ರೆ ಅದು ನಮ್ಮ ಸಮಾಜಕ್ಕೆ ಗೊತ್ತಿಲ್ಲ. ಇವ್ರೇನು ಈಗೇನು ಒಂದು ಲೆಕ್ಕ ಕೊಡೋ ಚಳವಳಿ ಏನು ಅಭಿಸೇರಲ್ಲ, ಅದು ನಮ್ಮ ಸಮಾಜ ಬಾಂಧವರಿಗೋಸ್ಕರ ಕೊಡ್ತಾ ಇದ್ದೀವಿ. ಇದು ನಮ್ಮ ಒಂದು ಟ್ರಸ್ಟ್, ಏನ್ ಪಂಚಮಸಾಲಿ ಟ್ರಸ್ಟ್ ಅನ್ನೋದು, ಇದು ಚಾರಿಟಬಲ್ ಟ್ರಸ್ಟ್. ಇದು ಒಂದು ಇದರ ಲೆಕ್ಕವನ್ನು ನಾವು ಯಾವಾಗಲೂ ಕೊಡ್ಬೇಕಾಗಿದ್ದು, ಪ್ರತಿ ವರ್ಷ ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ ನಾವು ಲೆಕ್ಕನ. ಅದ್ರ ಜೊತೆಗೆ ಪ್ರತಿ ತಿಂಗಳು ನಮ್ಮ ಟ್ರಸ್ಟ್ ಮೀಟಿಂಗ್ ನಲ್ಲಿ ನಮ್ಮ ಲೆಕ್ಕ ಕೊಡ್ತಾ ಇದ್ದೀವಿ. ಆದ್ರೆ ಇದು ಸಾರ್ವಜನಿಕ ಕೊಡುವಂತ ಪದ್ಧತಿ ಇಲ್ಲ. ಆದರೆ ಇದೇ ನಮ್ಮ ಕರ್ನಾಟಕ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘ ಇದೆಯಲ್ಲ, ಅದು ಸಹಕಾರಿ ರಂಗದಲ್ಲಿದೆ. ಅದಕ್ಕೆ ಮೆಂಬರ್ಶಿಪ್ಗಳು ಇರ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.